ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ವಿಚಾರ ಕುರಿತಂತೆ ಇವತ್ತು ದಲಿತ ಸಂಘಟನೆಗಳ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಪ್ರಮುಖವಾಗಿ ದಲಿತ ಸಂಘಟನೆಗಳ ಮುಖ್ಯಸ್ಥರಾಗಿರ್ತಕ್ಕಂಥ ಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರಿ, ಯಾವ ವಿಚಾರಗಳ ಕುರಿತಂತೆ ಪ್ರಸ್ತಾಪ ಮಾಡಿದ್ರಿ ಸರ್? ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು, ಈಗ ಅವರ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡ್ತಾ ಇದೆ. ಹಿಂದೆ ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡಿದರು. ಅವರು ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ಹಿಂದೆ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನು ತಡೆದು ಕಣದಲ್ಲೇ ಸೋಲಿಸಿದ್ರು. ಈಗ ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆ ರೇಸ್ನಲ್ಲಿರೋರೆ ಇದನ್ನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ದೊಡ್ಡ ಮಾಧ್ಯಮದಲ್ಲಿ ಬರೆದಿದ್ದಾರೆ. ಆ ಕಾರಣದಿಂದ ಏನು ಜಿ ಪರಮೇಶ್ವರ್ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿ. ಅವ್ರ ತಂದೆ ಎಚ್.ಎಂ. ಗಂಗಾಧರಪ್ಪನವರು ಇಡೀ ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯನ್ನು ಪರಮೇಶ್ವರ್ ಅವರು ತುಂಬ ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಶಿವಪ್ರಸಾದ್ ಅವರನ್ನು ನಡೆಸ್ತಾ ಇದ್ದರು. ಈಗ ಅವರ ತಿಳ್ಕೊಂಡ್ರು. ಪರಮೇಶ್ವರ್ ಅವರು ಈಗಾಗಲೇ ಅವ್ರ ಸಂಸ್ಥೆನಿಂದ ಸಹಸ್ರಾರು ಜನ ವೈದ್ಯರನ್ನು ತಯಾರು ಮಾಡಿದ್ದಾರೆ, ಸಹಸ್ರಾರು ಜನ ಇಂಜಿನಿಯರ್ಗಳನ್ನು ತಯಾರು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ, ಬುದ್ಧನ ತತ್ವ ಸಿದ್ಧಾಂತ ಅಡಿಯಲ್ಲಿ ನಡೆಯುವಂಥ ಪರಮೇಶ್ವರ ಏನಿದ್ದಾರೆ, ಅವರ ಪರವಾಗಿ ಇವತ್ತು 40 ದಲಿತ ಸಂಘಟನೆಗಳು ಸೇರಿ ಅವ್ರ ಮೇಲೆ ನಡೆದಿರುವಂತಹ ಇಡಿ ದಾಳಿ ಷಡ್ಯಂತ್ರವನ್ನು ಖಂಡನೆ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೇವೆ, ರಾಷ್ಟ್ರಪತಿಗೆ ಮನವಿಯನ್ನು ಕೊಡ್ತೇವೆ. ಅವರು ಮುಖ್ಯಮಂತ್ರಿ ಆದೇ ಆಗ್ತಾರೆ, ಯಾರು ತಡೆಯೋಕ್ಕಾಗಲ್ಲ. ನಾವು ದಲಿತರಲ್ಲಿ ಒಗ್ಗಟ್ಟಾಗಿದ್ದೇವೆ. ದಲಿತ ಸಂಘಟನೆಗಳು ಕೂಡ ಅವ್ರ ಹಿಂದೆ ಇದ್ದಾವೆ ಅನ್ನೋ ಮಾತನ್ನು ಈ ಮೂಲಕ ರಾಜ್ಯಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಷಡ್ಯಂತ್ರ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ. ಪಕ್ಷದ ಒಳಗ ಯಾರು ಈ ಇಡಿ ದಾಳಿ ಹಿಂದಿದ್ದಾರೆ ಅಂತ ಸರ್? ಮಹಾನಾಯಕರ ಅಥವಾ ಏನು ಹೇಳ್ತೀರಾ ಸರ್? ನೋಡಿ, ಈಗಾಗಲೇ ನೀವೇ ಹೇಳ್ಬಿಟ್ರಿ ಮಹಾನಾಯಕರು ಅಂತ. ಅದೇ ಮಾತನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ವಿರೋಧ ಪಕ್ಷದಲ್ಲಿ. ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದನ್ನು ಮತ್ತೊಮ್ಮೆ ನಾವು ಹೇಳಿ ಅದನ್ನು ಬಾಯಿ ಹೊಲಸು ಮಾಡ್ಕೊಳಕ್ಕಾಗಲ್ಲ. ಇದರಿಂದ ಷಡ್ಯಂತ್ರ ಇದೆ, ಇದು ಷಡ್ಯಂತ್ರನೇ, ಇದು ದುರುದ್ದೇಶ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೀವಿ. ಸರ್, ಇಷ್ಟೆಲ್ಲ ಪರಮೇಶ್ವರ್ ಅವರ ಹಿಂದೆ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಷದ ಒಳಗೆ ಹೊರಗೆ ಚಿತಾವಣೆ ನಡೀತಾ ಇದ್ರು ಕೂಡ ತಾವು ದಲಿತ ಸಮುದಾಯಗಳು, ದಲಿತ ಸಂಘಟನೆಗಳು ಈ ವಿಚಾರ ಕುರಿತಂತೆ ಗಂಭೀರವಾಗಿ ಪರಿಗಣಿಸೋದಿರ್ಬೋದು ಅಥವಾ ಪರಮೇಶ್ವರ್ ಅವ್ರಿಗೆ ನೈತಿಕವಾಗಿ ನಿಲ್ತಕ್ಕಂಥ ಪ್ರಯತ್ನ ಅಂದರೆ ಅದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಅಥವಾ ಮುಖ್ಯಮಂತ್ರಿ ಹುದ್ದೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಅವ್ರ ಪರ ನಿಲ್ತಕ್ಕಂಥದ್ದು, ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಯಾವ ರೀತಿ ಮಾಡ್ತೀರಿ ಸರ್? ಪರಮೇಶ್ವರ್ ಅವ್ರಿಗೆ ನಾವು ಶಕ್ತಿಯನ್ನು ತುಂಬ್ತೇವೆ. ಅವ್ರ ಹಿಂದೆ ನಾವು ಎಲ್ಲ ದಲಿತ ಸಂಘಟನೆಗಳು ಒಮ್ಮತವಾಗಿ ನಿಂತ್ಕೊಂತೇವೆ. ಈ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ಇದು ಕಾಂಗ್ರೆಸ್ ಪಕ್ಷ ಅವ್ರನ್ನ ಈ ಸಾರಿ ಮುಖ್ಯಮಂತ್ರಿ ಮಾಡದೆ ಹೋದರೆ ಇಡೀ ಕಾಂಗ್ರೆಸ್ಸೇ ಈ ರಾಜ್ಯದಲ್ಲಿ ಮುಕ್ತ ಆಗ್ತದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 2 ಸಾರಿ ಕಣದಲ್ಲಿ ಸೋಲಿಸಿದಂಥ ಕಾಂಗ್ರೆಸ್ಸು, ಖರ್ಗೆ ಅವ್ರಿಗೆ 2 ಸಾರಿ ಮುಖ್ಯಮಂತ್ರಿಯನ್ನು ತಪ್ಪಿಸಿದ್ರಿ. ಬಸವಲಿಂಗಪ್ಪ ಅವ್ರು ಮುಖ್ಯಮಂತ್ರಿ ಆಗೋದು ತಪ್ಪಿಸಿರಿ. ಪರಮೇಶ್ವರ್ ಅವರು ಕಣದಲ್ಲೇ ಸೋಲಿಸಿದ್ರಿ. ಈಗ ಇಡಿ ದಾಳಿ ಬಿಟ್ಟು, ಇನ್ಕಮ್ ಟ್ಯಾಕ್ಸ್ ದಾಳಿ ಬಿಟ್ಟು ಅವ್ರು ಕಪ್ಪು ಚುಕ್ಕೆಯನ್ನು ತರಕ್ಕೆ ಹೋಗ್ತಾಯಿದ್ರಿ. ಪರಮೇಶ್ವರ್ ಅವರು ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿತ್ವದ ಪ್ರಾಮಾಣಿಕ ರಾಜಕಾರಣಿ ಅಷ್ಟೇ ಅಲ್ಲ, ಅವರು ಉಪಾಧ್ಯಾಯರು. ಅವರು ಅತ್ಯಂತ ಅಂಬೇಡ್ಕರ್ ತತ್ವ ಸಿದ್ಧಾಂತದ ಮೇಲೆ ಶಿಕ್ಷಣವನ್ನು ಜನರಿಗೆ ಕೊಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಾರಣದ ಏಕೈಕ ಶಿಕ್ಷಣ ಸಂಸ್ಥೆ ಇವತ್ತಿರೋದು ರಾಜ್ಯದಲ್ಲಿ ಪರಮೇಶ್ವರ್ ಅವ್ರದ್ದು. ಆದ್ದರಿಂದ ಪರಮೇಶ್ವರ್ ಅವರ ಹಿಂದೆ ದಲಿತ ಒಂದು ದೊಡ್ಡ ಒಂದು ಸಂಘಟನೆ, ಎಲ್ಲ ಸಂಘಟನೆಗಳು ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಿಷ್ಟು ದಲಿತ ಮುಖಂಡರಾಗಿರ್ತಕ್ಕಂಥ ಮೂರ್ತಿ ಅವರ ಮಾತುಗಳು. ಪರಮೇಶ್ವರ್ ಅವರ ಪರವಾಗಿ ನಾವಿದ್ದೀವಿ, ಅವರ ಮುಖ್ಯಮಂತ್ರಿ ಆಗಬೇಕು. ಇಡಿ ದಾಳಿ ವಿಚಾರ ಕುರಿತಂತೆ ಷಡ್ಯಂತ್ರಗಳು ಕೂಡ ನಡೀತಾ ಇದೆ, ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಟಿಪ್ಪತ್ತೂರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.